ನಮಸ್ಕಾರ ರೀ ಎಲ್ಲರಿಗೂ ಭಕ್ತಿಸ್ ಕಿಚನ್ನಿಗೆ ಸ್ವಾಗತ ರೀ. ಇವತ್ತು ನಾವು ಮೊಟ್ಟೆ ಬಿರಿಯಾನಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ರೀ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಇಲ್ಲಿ ನಾನು ಮೊಟ್ಟೆ ಬಿರಿಯಾನಿ ಮಾಡೋಕ್ಕೆ 3 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡೇನಿ ರೀ. ಚಲೋ ತಗೊಂಡು 3-4 ಸತಿ ತೊಳೆದು ಅದನ್ನು ನೆನೆ ಇಟ್ಟೇನಿ ರೀ ಒಂದು ಅರ್ಧ ಗಂಟೆ. ಈಗ ಒಂದು ಬಾಳೆ ತೊಗೊಂಡೇನಿ ರೀ. ಅದಕ್ಕೊಂಚೂರು ಎಣ್ಣೆ ಹಾಕ್ತೇನೆ ರೀ. ನಾನು ಎಣ್ಣೆ ಕಾಯ್ಬೇಕು ರೀ. ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ಸ್ಪೈಸಸ್ ಹಾಕ್ತೇನೆ ರೀ. ಅದು ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಚಕ್ರ ಮೊಗ್ಗು, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಈರುಳ್ಳಿ ತೊಗೊಂಡೇನಿ ರೀ. ಇದನ್ನೆಲ್ಲ ಹಾಕಿ ಚಲೋ ಹೊತ್ನಾಗ ಸ್ವಲ್ಪ ಫ್ರೈ ಮಾಡಿರಿ. ಒಂದು 2 ನಿಮಿಷ ಅಷ್ಟೇ ಫ್ರೈ ಮಾಡಿರಿ ಇದನ್ನು ಚೆನ್ನಾಗಿ. ವಿಡಿಯೋ ಸ್ಕಿಪ್ ಮಾಡಲಿಲ್ಲಂಗೆ ನೋಡಿರಿ. ಸ್ಕಿಪ್ ಮಾಡಿದ್ರೆ ಮತ್ತು ಮೆಥಡ್ ಹೆಂಗಂತ ಗೊತ್ತಾಗಂಗಿಲ್ಲ. ಈಗ ಸ್ಕಿಪ್ ಮಾಡಲಿಲ್ಲಂಗೆ ನೋಡಿದರೆ ನೀವು ಚೆನ್ನಾಗಿ ಹೆಂಗೆ ಮಾಡೋದು ಅಂತೇಳಿ ಗೊತ್ತಾಕೈತೆ ರೀ. ನೋಡಿರಿ, ಈಗ ಇದು ಇಷ್ಟು ಬ್ರೌನ್ ಕಲರ್ ಬರೋಂಗೆ ನೀವು ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋರಿ. ಈಗ ಅದ ಬಾಳಿಗೆ ಮತ್ತೊಂದು ಸ್ವಲ್ಪ 1-2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ರಿ, ಸ್ವಲ್ಪ ಜಾಸ್ತಿನೇ. ಈಗ ಇಲ್ಲಿ ನಾನು 1-2 ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡೇನಿ ರೀ. ಇದನ್ನು ಫುಲ್ ಕಂದು ಬಣ್ಣ ಫುಲ್ಲು ರೋಸ್ಟ್ ಆಗಂಗೆ ಉರಿಬೇಕ್ರಿ. ನೀವು ಫುಲ್ಲು ರೋಸ್ಟ್ ಆಗ್ಬೇಕು ನೋಡಿರಿ, ಹಂಗೆ ಉರಿಬೇಕು. ಇದು ಎದಕ್ಕಂಥೇಳಿ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೇನೆ ರೀ. ಈಗ ನೋಡಿರಿ, ನಾವೀಗ ಕಂದು ಬಣ್ಣ ಬರ್ಬೇಕು ನೋಡಿರಿ. ಈ ಥರ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಇದನ್ನು ಬಿಡಲಿಲ್ಲಂಗೆ ಸ್ವಲ್ಪ ಫ್ಲೇಮ್ ಹೈನೇ ಇಟ್ಕೋರಿ, ಏನೂ ಆಗಂಗಿಲ್ಲ. ನೋಡಿರಿ, ಈಗ ಇದು ಎಷ್ಟು ಚೆನ್ನಾಗಿ ಗರಿಗರಿ ಆಗೈತಿ. ಇದನ್ನು ನಾವು ಒಂದು ಬೌಲಿಗೆ ತಗೊಳಕತ್ತೇನೆ ರೀ. ಈಗ ಇಲ್ಲಿ ನೋಡಿರಿ, ನಾನೊಂದು 6 ಮೊಟ್ಟೆ ತೊಗೊಂಡೇನೆ ರೀ. 6 ಮೊಟ್ಟೆ ತೊಗೊಂಡು ಬೇಯಿಸಿ ಅದನ್ನು ನೋಡಿರಿ ಸುತ್ತಲಕ್ಕೂ ಸ್ವಲ್ಪ ಚಾಕುಲೆ ಚುಚ್ಕೊಳಕತ್ತೇನೆ ರೀ. ಈಗ ಅದು ಚುಚ್ಕೊಂಡಿರೋಂಥ ಮೊಟ್ಟಿನ ಒಂದು ಬಾಳೆಗೆ ಎಣ್ಣೆ ಹಾಕಿ ಅದಕ್ಕೆ ಹಾಕೋಣಕತ್ತೇನೆ ರೀ. ನಾನು ಮೇಲೆ ಒಂಚೂರು ಉಪ್ಪು, ಖಾರ ಪುಡಿ, ಅರಿಶಿನ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಇದನ್ನು ಹೆಂಗಂದ್ರೆ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿರಿ ನೀವು ಚಲೋ ಹೊತ್ನಂಗೆ. ಅಂದ್ರೆ ಅದು ಗರಿ ಆಗ್ಬೇಕ್ರಿ ಮೊಟ್ಟೆ ಎಲ್ಲ. ಆ ನಮ್ನಿ ಚೆನ್ನಾಗಿ ಚಲೋ ಹೊತ್ತಂಗೆ ಫ್ರೈ ಮಾಡಿರಿ ನೀವು. ಈಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡ್ರಿ. ಮಿಕ್ಸಿ ಜಾರ್ಗೆ ಆಗಲೇ ಹುರಿದಿಟ್ಕೊಂತೀವಲ್ಲ ರೀ, ಅದನ್ನು ಮತ್ತೊಂದು ಅರ್ಧ ಬಟ್ಲು ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಂಬರೇನ್ರಿ. ನೋಡಿ, ನುಣ್ಣಗೆ ರುಬ್ಬೇನಿ ರೀ. ಈಗ 1 ಕಪ್ ಮೊಸರು ತೊಗೊಂಡೇನಿ ರೀ ನಾನು. ಮೊಸರಿಗೆ ಒಂದು ಅರ್ಧ ಟೀ ಚಮಚ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಧನಿಯಾ ಹಾಕೇನಿ ರೀ. ಹಂಗೆ ಒಂದು ಸ್ವಲ್ಪ ಅರಿಶಿನ ಹಾಕೇನಿ ರೀ. ಮತ್ತು 1-2-3 ಚಮಚ ಖಾರ ಹಾಕೇನಿ ರೀ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಚಲೋ ಹೊತ್ನಾಗ ಹೊಂದ್ಕೋಬೇಕ್ರಿ. ಅದು ಹಂಗೆ ಮಿಕ್ಸ್ ಮಾಡ್ಕೊರಿ. ಹಂಗೆ ನೀವಿಲ್ಲಿ ಇದನ್ನು ನೋಡ್ಕೊತೀರಿ, ಮೊಟ್ಟೆ ಹಾಕಿದ್ವಲ್ಲ ಅದನ್ನು ನೋಡ್ಕೊತೀರಿ. ನೋಡಿರಿ, ಈಗ ಇದು ಆಗೈತಿ. ಇನ್ನು ಇದನ್ನು ಕೆಳಗೆ ಇಳ್ವಾಕತ್ತೇನಿ. ಈಗ ಒಂದು ಕುಕ್ಕರ್ ತೊಗೊಂಡೇನಿ ರೀ. ಕುಕ್ಕರ್ಗೆ 2-3 ಟೇಬಲ್ ಸ್ಪೂನ್ ನಾನು ಇಲ್ಲಿ ಎಣ್ಣೆ ಹಾಕಾಕತ್ತೇನೆ ರೀ. ಎಣ್ಣೆ ಕಾಯ್ಬೇಕು ನೋಡಿರಿ ಚಲೋ ಹೊತ್ನಂಗೆ. ಎಣ್ಣೆ ಕಾದ ನಂತರ ನಾನಿಲ್ಲಿ ಪಲಾವ್ ಎಲೆ ಹಾಕಾಕತ್ತೇನೆ ರೀ. 1-2 ಹಂಗೆ ಹಸಿಮೆಣ್ಸಿಕಾಯಿ ಉದ್ದುದ್ದಕ್ಕೆ ಹಂಗೆ ಹೆಚ್ಕೊಂಡಿದ್ದೆ, ಅದನ್ನು ಹಾಕಾಕತ್ತೇನೆ ರೀ. ಮತ್ತು 2-3 ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೆ, ಅದನ್ನು ಹಾಕೋಣಕತ್ತೇನೆ ರೀ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ನೀವು ಫ್ರೈ ಮಾಡ್ಬೇಕ್ರಿ ಚಲೋ ಹೊತ್ನಂಗೆ. ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗ್ಬೇಕ್ರಿ, ಹಂಗೆ ಫ್ರೈ ಮಾಡಿರಿ. ಸ್ವಲ್ಪ ಉಪ್ಪು ಹಾಕಿರಿ. ಉಪ್ಪು ಹಾಕಿದ್ರೆ ಬೇಗ ಬೇಯ್ತೈತಿ. ಹಾಗಾಗಿ ಉಪ್ಪು ಹಾಕಿರಿ ನೀವು. ಇದನ್ನು ಚಲೋ ಹೊತ್ನಂಗೆ ಬೇಯಿಸ್ರಿ. ಬೇಯಿಸಾದ್ಮೇಲೆ ನೋಡಿರಿ, ಸ್ವಲ್ಪ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಒಂಚೂರು ಪುದೀನ ಐತ್ರಿ, ಎರಡೂ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಾಕತ್ತೇನೆ ರೀ. ಇದಕ್ಕೆ ನಾನು ಹೆಚ್ಚಿರೋ ಅಂತಂದು 2-3 ಟೊಮೆಟೊ ತೊಗೊಂಡಿದ್ದೆ ರೀ, 2. ಅದನ್ನು ಹಾಕಾಕತ್ತೇನೆ ರೀ. ಅದನ್ನು ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅದಾದಮೇಲೆ ನೋಡಿರಿ, ರುಬ್ಬಿದ್ನಲ್ರಿ ಮಿಶ್ರಣ, ಅದನ್ನು ಹಾಕಾಕತ್ತೇನೆ ರೀ. ಅದನ್ನು ಹಾಕಿನೂ 2-3 ನಿಮಿಷ ಫ್ರೈ ಮಾಡಿರಿ ಸಾಕು. ಯಾಕಂದರೆ ನಾವೀಗ ಹುರಿದ ಎಲ್ಲ ಮಿಕ್ಸಿ ಹಾಕಿರೋದ್ರಿಂದ ಮತ್ತು ನೀವು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ ರೀ. 2-3 ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಬೇಕ್ರಿ. ಜಾರ್ನೊಳಗಿನ ನೀರನ್ನು ವೇಸ್ಟ್ ಮಾಡಬೇಡ್ರಿ, ಅದನ್ನು ನೀವು ಹಾಕಿರಿ. ಈಗ ನೋಡಿರಿ, ಮೊಸರಿಗೆ ನಾನು ಮಸಾಲೆ ಹಾಕೊಂಡು ಇಟ್ಕೊಂಡಿದ್ನಲ್ರಿ, ಗರಂ ಮಸಾಲ ಮತ್ತು ಧನಿಯಾ, ಅರಿಶಿನ ಎಲ್ಲ, ಖಾರ ಪುಡಿ ಎಲ್ಲ ಹಾಕಿದ್ನಲ್ಲ, ಅದನ್ನೆಲ್ಲ ಹಾಕಾಕತ್ತೇನೆ ರೀ. ಈಗ ನೋಡಿರಿ, ಒಂಚೂರು ನಾನು ಬಿರಿಯಾನಿ ಮಸಾಲ ಹಾಕೇನಿ ರೀ. ಅದಕ್ಕೆ ಹಾಕಿ 1-2 ನಿಮಿಷ ಫ್ರೈ ಮಾಡಾಕತ್ತೇನೆ ರೀ. ಈಗ ನೋಡಿರಿ, ನಾನು ನೆನೆಸಿಟ್ಕೊಂಡಿದ್ನಲ್ರಿ ಅಕ್ಕಿನ, ಅದನ್ನು ಹಾಕಾಕತ್ತೇನೆ ರೀ. ಹಾಕಿ ಅದು ನಾನು ಎಷ್ಟು ನಾನು ಅಕ್ಕಿ ತಗೊಂಡನಲ್ಲ ಅದ್ರ ಡಬಲ್ ಪಟ್ಟು ನೀರು ತೊಗೊಂಡೇನಿ ರೀ. ನೀವು ಅಷ್ಟು ತೊಗೊರಿ. ಚೆನ್ನಾಗಿ ಕುದಿಯಕ್ಕೆ ಬಿಡ್ರಿ. ಅದನ್ನ ಚೆನ್ನಾಗಿ ನಡು ತಿರ್ಕೊತಿರ್ರಿ. ಹಾಕಿದ ತಕ್ಷಣ ನೀವು ಮುಚ್ಚಿ ಬೇಯಕ್ಕೆ ಇಡಬೇಡ್ರಿ. ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ರಿ. ಅದು ಕುದಿಬೇಕು ನೋಡಿರಿ, ಚಲೋ ಹೊತ್ನಂಗೆ ಕುದಿಬೇಕು. ಕುದ್ದಾದ್ಮೇಲೆ ನೋಡಿರಿ, ಈಗ ನಾನು ಮೊಟ್ಟೆ ಹಿಡ್ಕೊಂಡಿದ್ನಲ್ರಿ, ಅದನ್ನು ಎಣ್ಣೆ ಸಮೇತ ಹಾಕ್ತೇನೆ ರೀ. ನಾನು ಎಣ್ಣೆ ಸಮೇತ ಹಾಕಿ ಮೇಲ್ಗಡೆ 1-2 ಚಮಚ ತುಪ್ಪ ಹಾಕ್ತೇನೆ ರೀ. ತುಪ್ಪ ಲಾಸ್ಟ್ ಹಾಕೋದ್ರಿಂದ ಘಮ್ ಅಂತ ಬಿರಿಯಾನಿಗೆ ಟೇಸ್ಟ್ ಮಸ್ತ್ ಬರ್ತೈತೆ ರೀ.
ಈಗ ನೋಡಿರಿ ನಾನು ಫ್ರೈಡ್ ಆನಿಯನ್ಸ್ ರೀ ಮೊದಲು ನಾನು ಈಗ ಚೆನ್ನಾಗಿ ಈಗ ಭಾಳ ಫ್ರೈ ಮಾಡ್ಕೊಂಡು ತೊಗೊಂಡಿದ್ನಲ್ಲ ರೀ ಅದನ್ನ ಮೇಲೆ ಹಾಕಾಕತ್ತೇನೆ ರೀ. ಇದನ್ನು ಹಾಕೋದ್ರಿಂದ ಮಸ್ತ್ ಟೇಸ್ಟ್ ಬರ್ತೈತೆ ನೋಡಿರಿ. ಈಗ ಲಿಡ್ ಕ್ಲೋಸ್ ಮಾಡ್ತೇನೆ ರೀ ಕುಕ್ಕರಿಂದ. 1-2 ವಿಷಲ್ ಕೂಗಿಸ್ರಿ ಸಾಕು. ಕೂಗ್ಸಿದ ಮೇಲೆ ನೋಡಿರಿ ನಾನು ಈಗ ಕೂಗ್ಸೇನಿ ತೆಗಿತೇನೆ ನೋಡಿರಿ. ಈಗ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ ಬಿರಿಯಾನಿ, ಮಸ್ತಾಗೈತೆ ನೋಡಿರಿ. ನೀವು ಮನ್ಯಾಗ ಟ್ರೈ ಮಾಡಿರಿ, ಟೇಸ್ಟ್ ಮಾಡಿರಿ ಹೆಂಗೈತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಬೆಲ್ಲೈಕನ್ ಟಚ್ ಮಾಡಿರಿ. ಹಿಂಗೆ ನಾವು ಮತ್ತೆ ಬರ್ತಿರ್ತೇವೆ ರೀ. ಧನ್ಯವಾದಗಳು.